Hi, hello everyone. Welcome back to my channel Smita's Life Journey. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ. ನೆಕ್ಸ್ಟ್ ಮಂತೆ ಹಬ್ಬ. ಹಾಗಾಗಿ ನಾವು ಹಬ್ಬದ ಟೈಮಲ್ಲಿ ಕರ್ಜಿಕಾಯಿ, ರವೆ ಉಂಡೆ ಆ ಥರ ಸ್ವೀಟ್ಸ್ ಮಾಡ್ತೀವಿ. ನಾನು ನಿಮ್ಗೆ ಇವತ್ತು ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದೊಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಶುರು ಮಾಡೋಣ, ಬನ್ನಿ. ನಾನು ಏನೇನು ಪದಾರ್ಥ ಯೂಸ್ ಮಾಡ್ತಿದ್ದೀನಿ ಮೈಸೂರು ಪಾಕ್ಗೆ ಅಂದರೆ ಕಡಲೆ ಹಸಿಟ್ಟು, ಏಲಕ್ಕಿ ಪೌಡರ್, ಶುಗರ್, ತುಪ್ಪ, ಆಯಿಲ್ ಇದೆಲ್ಲ ಹೇಗೆ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ಬಾಣಲಿಗೆ ತುಪ್ಪ ಹಾಕೊಂಡು ಬಿಸಿ ಮಾಡ್ಕೊಳ್ಳೋಣ. ತುಂಬಾ ಬಿಸಿ ಆಗೋದೇನು ಬೇಡ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ತುಪ್ಪ ಈ ತರ ಕರಗಿದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದ್ ಬೌಲ್ಗೆ ಕಡಲೆ ಹಸಿಟ್ಟು ನಾವು ತಗೊಂಡಿದ್ವಿವಲ್ಲ, ಈ ಮೆಜರಲ್ಲಿ ತಗೊಂಡಿದ್ವಿ, ಇದು ಫುಲ್ ಹಾಕೊಳ್ಳೋಣ. ಇವಾಗ ಇದಕ್ಕೆ ಕಾಯಿಸಿಟ್ಕೊಂಡಿದೀವಲ್ಲ ತುಪ್ಪ, ಅದನ್ನ ಸ್ವಲ್ಪ ಸ್ವಲ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂಚೂರು ಗಂಟಿರಬಾರ್ದು ಫ್ರೆಂಡ್ಸ್, ಹಾಕಿ ಕಲಿಸ್ಕೋಬೇಕು. ಒಂದೇ ಸತಿ ತುಪ್ಪ ಏನು ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಗಂಟೆನಾಗಲ್ಲ. ನೋಡಿ ನಾನು ಹೇಗೆ ಕಲಿಸಿದ್ದೀನಿ ಅಂತ. ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ಈ ತರ ಇರಬೇಕು. ಸರಿ, ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಮೈಸೂರು ಪಾಕ್ ಮಾಡಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತಳ ಸ್ವಲ್ಪ ದಪ್ಪ ಇರಬೇಕು, ಇಲ್ಲ ಅಂದ್ರೆ ಮೈಸೂರು ಪಾಕು ಬರಲ್ಲ ಚೆನ್ನಾಗಿ. ನಾನು 2 ಗ್ಲಾಸ್ ಮೆಜರ್ಮೆಂಟ್ ಸಕ್ಕರೆ ತಗೊಂಡಿದ್ನಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕರಗೋ ಅಷ್ಟು ಮಾತ್ರ ನೀರು ಹಾಕೊಬೇಕು, ನೋಡಿ ಇಷ್ಟೇ. ನೋಡಿ ನಾನು ಸ್ವಲ್ಪನೇ ನೀರು ಹಾಕೊಂಡಿರೋದು. ಸ್ವಲ್ಪ ಒಂದೆಳೆ ಪಾಕ ಬರೋ ಮಾಡ್ಕೊಳ್ಳೋಣ. ಹಬ್ಬದಲ್ಲಿ ದೇವ್ರ ಮುಂದೆ ಇಡಕ್ಕೆ ಬೇಕರಿಯಿಂದ ತಗೊಬಂದ್ ಸ್ವೀಟ್ ಇಟ್ರೆ ಏನೋ ಒಂಥರ ಸಮಾಧಾನ ಇರಲ್ಲ. ಅದೇ ನಮ್ ಕೈಯಾರ ಮನೇಲಿ ಮಾಡ್ಬಿಟ್ಟು ದೇವ್ರ ಮುಂದೆ ಇಟ್ರೆ ತುಂಬಾನೇ ಮನ್ಸಿಗೆ ಖುಷಿ ಆಗತ್ತೆ. ಹಾಗೆ ಮಕ್ಕಳು ಕೂಡ ತಿಂತಾರಲ್ಲ, ಹೆಲ್ತ್ ಅಂಡ್ ಹೈಜೆನಿಕ್ ಆಗಿರುತ್ತೆ. ಏನಂತೀರಾ? ಕರೆಕ್ಟ್ ತಾನೆ? ನೋಡಿ ಇನ್ನೇನ್ ಪಾಕ ಬರ್ತಿದೆ. ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ ಮಾಡಿ. ಯಾವ್ದೇ ಸ್ವೀಟ್ ಮಾಡ್ಬೇಕಾದ್ರೂ ತಿಕ್ಕಾಗಿರೋ ಪ್ಯಾನ್ ತಗೋಬೇಕು, ಮತ್ತೆ ಸ್ಟವ್ ಯಾವಾಗ್ಲೂ ಸಿಮ್ಮಲ್ಲಿ ಇರ್ಬೇಕು. ಅವಾಗ್ಲೇ ಒಳಗಡೆ ಎಲ್ಲ ಬೇಯೋದೇ ಆಗ್ಲಿ, ಸ್ವೀಟ್ ಕರೆಕ್ಟ್ ಆಗಿರೋದಾಗ್ಲಿ, ತಾಳ್ಮೆ ಒಂದಿದ್ರೆ ಮನುಷ್ಯನ್ಗೆ ಯಾವ್ದ್ ಬೇಕಾದ್ರೂ ಸಾಧಿಸ್ಬೋದು. ಇದೇ ಇನ್ನೇನ್ ಪಾಕ ಬರೋ ಟೈಮ್ ಆಗಿದೆ. ಅಷ್ಟ್ರಲ್ಲಿ ನಾವೇನ್ ಮಾಡೋಣ, ಇನ್ನೊಂದ್ ಸ್ವಲ್ಪ ತುಪ್ಪ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನ ಬಿಸಿ ಮಾಡ್ಕೊಡೋಣ. ಇದ್ರ ಜೊತೆ 1 ಕಪ್ ಆಯಿಲ್ ಹಾಕ್ತಾ ಇದ್ದೀನಿ.
ನೋಡಿ, ಇದು ಒಂದೆಳೆ ಪಾಕ ಬರಬೇಕು. ಕಾಣಿಸ್ತಿದೆಯಾ ಫ್ರೆಂಡ್ಸ್? ನೋಡಿ, ಇಷ್ಟೇ. ಇವಾಗ ತುಪ್ಪನೂ ಕಾದಿದೆ. ಇದನ್ನ ಆಫ್ ಮಾಡ್ಕೊಳ್ಳೋಣ. ಕಲಸಿಟ್ಕೊಂಡಿದ್ನಲ್ಲ, ಇದನ್ನ ಆಡ್ ಮಾಡ್ತೀನಿ. ಇದಾಕಿದ ತಕ್ಷಣ ಒಂದ್ ಸೌಟ್ ಇದು ಕಾಯಿಸಿಟ್ಕೊಂಡಿದ್ವಲ್ಲ ತುಪ್ಪ, ಅದನ್ನ ಹಾಕೊಳ್ಳೋಣ. ನೆನಪಿರ್ಲಿ ಫ್ರೆಂಡ್ಸ್, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. 1 ನಿಮಿಷನೂ ಕೈ ಬಿಡ್ಬಾರ್ದು. ಇದೊಂದ್ ಸ್ವಲ್ಪ ಆಯಿಲ್ ಕಂಟೆಂಟ್ ಕಡಿಮೆ ಆಗ್ತಿದೆ ಅಂತಿದಂಗೆ ಮತ್ತೆ ಇನ್ನೊಂದ್ ಸೌಟ್ ತುಪ್ಪ ಹಾಕೋಬೇಕು. ಮತ್ತೆ ಸಿಮ್ಮಲ್ಲೇ ಇರಬೇಕು. ಸ್ಟವ್ ನೋಡಿ ಸಿಮ್ಮಲ್ಲೇ ಇದೆ. ಇಲ್ಲಿ ನೀವು ನೋಡ್ಬೋದು ಆಯಿಲ್ ಕಂಟೆಂಟ್ ಎಲ್ಲ ಕಡಿಮೆ ಆಗಿದೆ. ನಾನು ಮತ್ತೆ ಈಗ ಒಂದ್ ಸೌಟ್ ತುಪ್ಪ ಹಾಕೊಂತಿದ್ದೇನೆ. ಇವಾಗ ನೋಡಿ ಮತ್ತೆ ಆಯಿಲ್ ಕಂಟೆಂಟ್ ಕಡಿಮೆ ಆಗಿದೆ. ಇನ್ನ ಒಂದ್ ಸೌಟ್ ಹಾಕೊಳ್ಳೋಣ. ಅಡುಗೆ ತಾಳ್ಮೆ ಕಲಿಸೋದು ಯಾವುದು ಅಂದ್ರೆ ಮೈಸೂರು ಪಾಕೆ. ನಾವೇನಾದ್ರೂ ಕೈ ಬಿಟ್ರೆ ಅದು ನಮ್ ಕೈ ಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಈಗ ಏಲಕ್ಕಿ ಪೌಡರ್ ಆಡ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಶುಗರ್ ವಿತ್ ಏಲಕ್ಕಿ ಹಾಕಿ ಒಂದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಹೇಗೆ ಕುದಿ ಬರ್ತಿದೆ. ಇವಾಗ ಒಂದು ಪ್ಲೇಟ್ಗೆ ನೀಟಾಗಿ ವೈಪ್ ಮಾಡಿಕೊಂಡು ಕಾಯಿಸಿಟ್ಕೊಂಡಿರೋ ತುಪ್ಪನ ಒಂದು ರೌಂಡ್ ತಟ್ಟೆಗೆ ಸೋರ್ಕೊಳ್ಳೋಣ. ಯಾಕಂದ್ರೆ ನಾವು ಇದೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ನೋಡಿ, ಲಾಸ್ಟ್ ಅಲ್ಲಿ ಒಂದು ಚುಸ್ಸು ತುಪ್ಪ ಆಡ್ ಮಾಡ್ತಾ ಇದೀನಿ. ಏನಪ್ಪ ಇವರು ಇಷ್ಟೊಂದು ತುಪ್ಪ ಆಡ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದು ಆಕ್ಚುಲಿ ತುಪ್ಪದ ಮೈಸೂರು ಪಾಕ್ ಆಗಿರೋದ್ರಿಂದ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಒಳ್ಳೇದು. ಹಂಗಂದ್ರೆ ತುಂಬಾನು ಹಾಕ್ಬಾರ್ದು, ತುಂಬಾ ಕಡಿಮೆನೂ ಹಾಕ್ಬಾರ್ದು. ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಆಡ್ ಆಗತ್ತೆ, ಇದಕ್ಕೆ ಎಷ್ಟಿರುತ್ತೆ ಅಂತ. ನೋಡಿ, ಇವಾಗ ಪ್ಯಾನ್ ನ ಬಿಡ್ತಿದೆ, ಗೊತ್ತಾಗ್ತಿದೆ ಅಲ್ವಾ? ನೋಡಿ, ಇವಾಗ ಇನ್ನೇನ್ ಆಗಿದೆ ಅಂತ ಅರ್ಥ. ಇವಾಗ ಇದನ್ನ ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ, ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಒಂದ್ಸತಿ ಟ್ಯಾಪ್ ಮಾಡ್ತೀವಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್, ಇವಾಗ ನೋಡಿ ಈ ತರ ಒಂದ್ ಸೌಟ್ ತಗೊಂಡು ಈ ತರ ಟ್ಯಾಪ್ ಮಾಡ್ಕೋಬೇಕು. ನೋಡಿ, ಹಾಗೆ ಈಗಲೇ ನಾವು ಯಾವ ತರ ಶೇಪ್ ಬೇಕೋ ಆ ತರ ಕಟ್ ಮಾಡ್ಕೊಳ್ಳೋಣ. ಈ ತರ ಕಟ್ ಮಾಡ್ಕೊಂಡು ಇದು ಸ್ವಲ್ಪ ಒಂದು 1/2 hour ಆರಕ್ಕೆ ಬಿಡೋಣ.
ನೋಡಿ ಇದು ಇವಾಗ ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀವಿ. ಎಷ್ಟು ಸುಲಭ ಅಂದ್ರೆ ಫ್ರೆಂಡ್ಸ್, ಇದು ಅಷ್ಟು ಸುಲಭ. ನಾವು ಅವಾಗ್ಲೇ ಮಾರ್ಕ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಬಿಸಿಲೇ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಂಡು. ನೋಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಇದೇ ರೀತಿನೇ ಈಸಿಯಾಗಿ ಮನೇಲಿ ಮಾಡ್ಕೋಬಹುದು. ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇದನ್ನ ಟೇಸ್ಟ್ ಮಾಡ್ಲಾ? ಆ ತುಪ್ಪದ ಫ್ಲೇವರು, ಸಾಫ್ಟ್ನೆಸ್ಸು ತುಂಬಾನೇ ಚೆನ್ನಾಗಿದೆ. ಇವತ್ತಿನ ಮೈಸೂರು ಪಾಕ್ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾನು ಹಿಂಗ್ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.